Hello, guys, welcome back to my YouTube channel that is Mindful Moments. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ಥರ್ಡ್ ಸೆಮ್ ಫೋರ್ತ್ ಚಾಪ್ಟರ್ ಮಳೆ ಭರಿಸಲು ಸಾಧ್ಯವೇ ಆ ಚಾಪ್ಟರ್ನ ನೋಡೋಣ. ಇದನ್ನು ಬರೆದಿರೋದು ಪೂರ್ಣಚಂದ್ರ ತೇಜಸ್ವಿ. ಮೊದಲು ಕವಿ ಪರಿಚಯ ನೋಡೋಣ. ಪೂರ್ಣಚಂದ್ರ ತೇಜಸ್ವಿ ಅವರು ಬಹುಮುಖ ಪ್ರತಿಭೆ, ಅಂದರೆ ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತ. ಅವರು ಕತೆಗಾರರು, ಕಾದಂಬರಿಗಾರರು, ಛಾಯಾಗ್ರಾಹಕರು ಮತ್ತು ಅವರು ಪರಿಸರವಾದಿಗಳಾಗಿ ಇರ್ತಾರೆ. ಅವರು ಟೋಟಲ್ಲು 19 ಬುಕ್ಕುಗಳನ್ನ ಬರೆದಿದ್ದಾರೆ. ಅದರಲ್ಲಿ ಪ್ರಮುಖ ಅಂದರೆ ಫೇಮಸ್ ಯಾವುವು ಅಂದರೆ ಹೆಜ್ಜೆ ಮೂಡಿದ ಹಾದಿ, ಹಕ್ಕಿ ಪುಕ್ಕ, ಏರೋಪ್ಲೇನ್, ಚಿಟ್ಟೆ ಮತ್ತು ಇತರ ಕಥೆಗಳು. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ, ರಾಜ್ಯೋತ್ಸವದ ಪ್ರಶಸ್ತಿ, ಶಿವರಾಮ ಕಾರಂತರ ಪ್ರಶಸ್ತಿ. ಇದು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ದೊರೆತಿರುವ ಪ್ರಶಸ್ತಿಗಳು. ಈಗ ಚಾಪ್ಟರ್ಗೆ ಬರೋಣ. ಈ ಪಾಠ ನೋಡೋಕ್ಕೆ ಮುಂಚೆ ಯಾರಿಗಾದರೂ ಆನ್ಲೈನ್ ಕ್ಲಾಸ್ ಆಗಲಿ ಇಲ್ಲ ಆನ್ಲೈನ್ ನೋಟ್ಸ್ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಈಗ ಪ್ಯಾರಾವೈಸು ಪಾಠನ ನೋಡ್ತಾ ಹೋಗೋಣ. ಮಾನವನು ಭೂ ವಾತಾವರಣದ ಮೇಲೆ ತನ್ನ ಪ್ರಭುತ್ವ ಸಾಧಿಸುವ ಸಲುವಾಗಿ ಎಲ್ಲವೂ ತನ್ನ ಮೂಗಿನ ನೇರಕ್ಕೆ ನಡೆಯಬೇಕೆಂದು ಹಂಬಲದಿಂದ ಪರಿಸರಕ್ಕೆ ಪ್ರತಿಸ್ಪರ್ಧಿಯಾಗಿದ್ದಾನೆ. ಯೋಗ, ಧ್ಯಾನ, ತಪಸ್ಸುಗಳಿಂದ, ಶಿವಬಾಲಯೋಗಿ ಬಾಬಾಗಳಿಂದ ಮಳೆ ತರಿಸುವ ಪ್ರಯತ್ನ ನಡೆಯುತ್ತಿದೆ. ವಿಜ್ಞಾನಿಗಳು ಕೂಡ ಮೋಡ ಬಿತ್ತನೆ ಪ್ರಯೋಗಗಳನ್ನು ಸತತವಾಗಿ ನಡೆಸುತ್ತಾ ಮಳೆ ತರಿಸಲು ಪ್ರಯತ್ನಿಸುತ್ತಿದ್ದಾರೆ. ಪುರಾತನ ಕಾಲದಿಂದಲೂ ಮೋಡಗಳಿಂದ ಮಳೆ ಬರುತ್ತದೆ ಎಂಬ ಸತ್ಯ ಮಾನವರಿಗೆ ತಿಳಿದಿದೆ. ಆದರೂ ಮೋಡಗಳಿಂದ ಕೃತಕವಾಗಿ ಮಳೆ ತರಿಸಲು ವಿಜ್ಞಾನ ಶ್ರಮಿಸುತ್ತಿದೆ. ಅಂದರೆ ಮನುಷ್ಯನು ಈ ಭೂಮಿ ಟೆಂಪ್ರೇಚರ್ ಅದ್ರ ಮೇಲೆ ಕೂಡ ಅವನ ಇದೇ ಇರಬೇಕು, ಲೈಕ್ ಅವನು ಹೇಳ್ದಂಗೆ ನಡಿಬೇಕು ಅಂತ ಹೇಳಿ ಅವನು ಎಲ್ಲನೂ ಅವ್ನಿಗೆ ಯಾವ ಥರ ಬೇಕೋ ಆ ಥರ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅವನು ಪ್ರತಿಯೊಂದರಲ್ಲೂ ಕಾಂಪಿಟೇಟರ್ ಆಗಿ ಅವನು ಟ್ರೈ ಮಾಡ್ತಾನೆ ಇದ್ದಾನೆ. ಮಳೆ ಅನ್ನೋದು ಅದಾಗದು ಬರಬೇಕು. ಸೊ ಹಾಗಾಗಿ ನಮ್ಮ ಪೂರ್ವಜರು ಯೋಗ, ಧ್ಯಾನ, ತಪಸ್ಸು, ಹೋಮ ಹವನಗಳಿಂದ ನಮ್ಮ ಹಳೆಯ ಬಾಬಾಗಳು ಇವರೆಲ್ಲ ಮಳೆ ಬರ್ಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾಯಿದ್ರು. ಸೊ ಅದೇ ಥರ ಸೈಂಟಿಸ್ಟ್ ಕೂಡ ಮೋಡ ಬಿತ್ತನೆ ಅಂದರೆ ಕ್ಲೌಡ್ ಸೀಡಿಂಗ್ ಅಂತ ಅಂತಾರೆ. ಅದ್ರ ಮೂಲಕ ಮಳೆನ ಬರ್ಸೋದಕ್ಕೆ ಸಾಧ್ಯ ಅಂತ ಪ್ರೂವ್ ಮಾಡೋದಕ್ಕೆ ಅವರು ತುಂಬ ಟ್ರೈ ಮಾಡ್ತಾನೆ ಅವರೇ. ಅದೇ ಎಲ್ರಿಗೂ ಗೊತ್ತಿರೋ ಸತ್ಯ ಏನಂದರೆ ಮೋಡಗಳಿಂದನೇ ಮಳೆ ಬರೋದು ಅಂತ. ಸೊ ಅವರು ಕ್ಲೌಡ್ ಸೀಡಿಂಗ್ ಮಾಡೋದಕ್ಕೆ ನಮ್ಮ ಸೈಂಟಿಸ್ಟ್ ಕೂಡ ತುಂಬ ಟ್ರೈ ಮಾಡ್ತಾನೆ ಇದ್ದಾರೆ ಅಂತ. ಈಗ ಸೆಕೆಂಡ್ ಪ್ಯಾರ ನೋಡೋಣ. ಆಕಾಶದಲ್ಲಿ ಮೇಲೇರಿದ ಅತಿ ಶೈತ್ಯಗೊಂಡ ನೀರಿನ ಹಿಮದ ಕಣಗಳು ನೆಲಕ್ಕೆ ತಲುಪಲಾರವಷ್ಟು ಹಗುರವಾಗಿರುತ್ತದೆ. ಇಂತಹ ಮೋಡಗಳು ನೀರಾಗಿ ಬೀಳಲು ಅದರ ವಿದ್ಯುತ್ ಶಕ್ತಿ ಕಾರಣ ಎಂದು ಹಲವಾರು ಪ್ರತಿಪಾದಿಸುವರು. ಅಂದರೆ ಮೋಡಗಳ ಒಳಗಡೆ ಏನೋ ಒಂಥರ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗಿ ಅದು ಮೆಲ್ಟಾಗಿ ನೀರಾಗಿ ಕೆಳಗಡೆ ಬೀಳುತ್ತೆ ಮಳೆಯಾಗಿ ಅನ್ನೋದು ಒಬ್ಬೊಬ್ಬರ ನಂಬಿಕೆ. ಈಗ ನೆಕ್ಸ್ಟ್ ಪ್ಯಾರ ನೋಡೋಣ. ಅನಂತರ ಇದು ನಿಜವಲ್ಲವೆಂದು ವಿಜ್ಞಾನಿಗಳು ಭಾವಿಸಿದರು. ಭೂ ವಾತಾವರಣದ ಧೂಳು ಮತ್ತು ಸಮುದ್ರದ ಉಪ್ಪಿನ ಅತಿ ಸಣ್ಣ ಕಣ ಮೋಡದೊಳಗಡೆ ಸೇರಿ ಮಳೆಯಾಗುತ್ತದೆ ಎಂದು ಕೆಲವರು ವಾದಿಸಿದರು. ಇಂತಹ ವಾದಗಳ ನಡುವೆ ಅಮೆರಿಕದ ವಿನ್ಸೆಂಟ್ ಶೇಪರ್ ಎಂಬ ವಿಜ್ಞಾನಿ ಕೃತಕ ಕೋಣೆಯಲ್ಲಿ ಮೋಡ ಸೃಷ್ಟಿಸಿ ಅದರ ಮೇಲೆ ಒಂದು ಸಣ್ಣ ಹಿಮದ ಧೂಳನ್ನು ಎರಚಿದಾಗ ಮಳೆ ಸುರಿಯಲಾರಂಭಿಸಿತು. ಆದರೆ ನಮ್ಮ ಭೂಮಿ ಮೇಲೆ ಇರೋ ಟೆಂಪ್ರೇಚರ್ ಮೇಲೆ ಇರೋ ಈ ಧೂಳು ಮತ್ತು ಈ ಸಣ್ಣ ಸಣ್ಣ ಉಪ್ಪು ಸಮುದ್ರದಿಂದ ಮೋಡಗಳಿಗೆ ಯಾವಾಗ ಸೇರುತ್ತೋ ಆವಾಗ ಮಳೆ ಆಗುತ್ತೆ ಅಂತ ನಮ್ಮ ಸೈಂಟಿಸ್ಟ್ಗಳು ನಂಬಿಕೆ. ಸೊ ಇದರ ಮಧ್ಯೆ ಇಂಥ ವಾದಗಳನ್ನ ಕೇಳಿ ಅಮೇರಿಕದ ವಿನ್ಸೆಂಟ್ ಶೇಪರ್ ಎಂಬ ಒಂದು ಸೈಂಟಿಸ್ಟು ಒಂದು ರೂಮಲ್ಲಿ ಒಂದು ಕ್ಲೌಡ್ ಅಂದರೆ ಒಂದು ಮೋಡನ ಸೃಷ್ಟಿಸಿ ಅದ್ರ ಮೇಲೆ ಒಂದು ಡ್ರೈ ಆಗೋಗಿರೋ ಒಂದು ಐಸ್ ಕ್ಯೂಬ್ನ ಅದ್ರ ಮೇಲೆ ಹಾಕಿದಾಗ ಅದು ಮಳೆಯಾಗಿ ಕನ್ವರ್ಟ್ ಆಗಿ ಅದು ನೀರಾಗಿ ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರ ಶೇಪರ್
ಅಥವಾ ಘನೀಕರಿಸಿದ ಇಂಗಾಲ ಡೈಆಕ್ಸೈಡ್ ಮೋಡದೊಳಗಡೆ ಎರಚಿದಾಗ ಮಳೆ ಸುರಿಯುತ್ತದೆ ಎಂದು ಕೃತಕವಾಗಿ ತೋರಿಸಿದನು. ಅಂದರೆ ಆ ಸೈಂಟಿಸ್ಟು ಒಣಗೋಗಿರೋ ಒಂದು ಐಸ್ ಕ್ಯೂಬು ಇಲ್ಲ ಅಂದರೆ ಘನೀಕರಿಸಿದ ಇಂಗಾಲ ಡೈಆಕ್ಸೈಡ್ ಅಂದರೆ ಇನ್ನೊಂದೇನೋ ಒಂದು ಇದನ್ನು ಆ್ಯಸಿಡ್ನ ಅದ್ರ ಮೇಲೆ ಹಾಕಿ ಅದು ಮಳೆಯಾಗಿ ಬದಲಾಗುತ್ತೆ ಅನ್ನೋದನ್ನು ಅವನು ರಿಯಲ್ ಇದರಲ್ಲಿ ತೋರಿಸ್ತಾನೆ. ಈಗ ನೆಕ್ಸ್ಟ್ ಪ್ಯಾರ. ಅಮೇರಿಕಾದ ವಾತಾವರಣ ಸಂಶೋಧನಾ ಇಲಾಖೆ ಡಾಕ್ಟರ್ ಸಿಂಪ್ಸನ್ ಸೂಕ್ಷ್ಮ ಯಂತ್ರಗಳ ನೆರವಿನಿಂದ ಹೊರಗೆ ಮೋಡಗಳ ಮೇಲೆ ನೇರವಾಗಿ ಸಿಲ್ವರ್ ಅಯೋಡೈಡಿನ್ ಕೋಟ್ಯಾಂತರ ಕಣಗಳ ಆವಿಯಂತೆ ಹೊರಹೊಮ್ಮಿ ಮೋಡಗಳೊಂದಿಗೆ ವಿಲೀನವಾಗುವಂತೆ ಮಾಡಿದರು. ಆಗ ಭಯಂಕರ ಶಬ್ದದೊಡನೆ ಸಿಡಿಲು, ಮಿಂಚು, ಗುಡುಗುಗಳೊಂದಿಗೆ ಮಳೆ ಸುರಿಯಿತು. ಆ ಮೂಲಕ ಸಿಂಪ್ಸನರ್ ಮೋಡ ಬಿತ್ತನೆ ಮೊಟ್ಟಮೊದಲ ಬಾರಿಗೆ ಜಗತ್ತಿನಲ್ಲಿ ಕೃತಕ ಮಳೆ ತರಿಸುವುದರಲ್ಲಿ ಯಶಸ್ವಿ ಆಯಿತು. ಅಂದರೆ ಅಲ್ಲಿ ಅಮೇರಿಕಾದಲ್ಲಿ ಎನ್ವಿರಾನ್ಮೆಂಟಲ್ ರಿಸರ್ಚ್ ಸೆಂಟರ್ ಏನಿರುತ್ತೋ ಅದರಲ್ಲಿ ಡಾಕ್ಟರ್ ಸಿಂಪ್ಸನರ್ ಅಂತ ಒಬ್ಬರು ಇರ್ತಾರೆ. ಅವರು ಡೈರೆಕ್ಟಾಗಿ ಮೇಲೆ ಈ ಆಕಾಶಕ್ಕೆ ಹೋಗಿ ಮೋಡಗಳ ಮೇಲೆ ಏನೋ ಒಂದು ಇದನ್ನು ಇಂಜೆಕ್ಟ್ ಮಾಡಿ ಬರ್ತಾರೆ. ಆಮೇಲೆ ಜೋರಾಗಿ ಶಬ್ದಗಳು, ಗುಡುಗುಗಳಿಂದ ಮಳೆ ಬರೋದನ್ನು ಅವ್ರು ರಿಯಲ್ ಟೈಮ್ ಆಗಿ ಅದನ್ನು ತೋರಿಸ್ತಾರೆ. ಸೊ ಆ ಥರ ಫಸ್ಟ್ ಟೈಮ್ ಕ್ಲೌಡ್ ಸೀಡಿಂಗು ಸಕ್ಸಸ್ಫುಲ್ಲಾಗಿ ವರ್ಕ್ ಆಗುತ್ತೆ. ಈಗ ನೆಕ್ಸ್ಟ್ ಪ್ಯಾರ ನೋಡೋಣ. ಇದರಿಂದ ಪ್ರೇರಣೆಗೊಂಡ ಅನೇಕ ವಾಣಿಜ್ಯ ಕಂಪನಿ, ಸಂಸ್ಥೆ, ಸಾಹಸ ಪ್ರಿಯರು ಈ ಕ್ಷೇತ್ರಕ್ಕೆ ನುಗ್ಗಿ ತಮಗೆ ತೋಚಿದ ರಾಸಾಯನಿಕಗಳನ್ನೆಲ್ಲ ಮನಬಂದಂತೆ ಎರಚಾಡತೊಡಗಿದರು. ವೈಜ್ಞಾನಿಕತೆ ಕೊರತೆಯಿಂದಾಗಿ ಯಾವುದೋ ಇದರಲ್ಲಿ ಸಫಲವಾಯಿತು ಹಾಗೂ ವಿಫಲವಾಯಿತು ಎಂದು ಯಾರಿಗೂ ಗೊತ್ತಿಲ್ಲ. ಸೊ ಇದನ್ನು ಮೋಟಿವೇಶನ್ ಆಗಿ ತಗೊಂಡು ತುಂಬ ಎನ್ವಿರಾನ್ಮೆಂಟಲ್ ಕಂಪನೀಸು ಮತ್ತು ಈ ಒಂಥರ ಅಡ್ವೆಂಚರಸ್ನ ಇಷ್ಟಪಡೋರೆಲ್ಲರೂ ಈ ಒಂದು ಕಾಂಪಿಟೇಷನ್ನಿಗೆ ಬಂದು ಅವ್ರಿಗಿಷ್ಟ ಬಂದಿರೋ ಎಲ್ಲ ಒಂದು ಆ್ಯಸಿಡ್ಸ್ನೆಲ್ಲನೂ ತಗೊಂಡು ಅವರು ಹೋಗಿ ಇಂಜೆಕ್ಟ್ ಮಾಡಿ ಏನೇನೋ ಟ್ರೈ ಮಾಡ್ತಾರೆ. ಬಟ್ ಇದರಲ್ಲಿ ಯಾವುದು ಸಕ್ಸಸ್ ಆಯಿತು, ಯಾವುದು ಸಕ್ಸಸ್ ಆಗಲಿಲ್ಲ ಅನ್ನೋದು ಇವಕ್ಕೂ ಗೊತ್ತಿಲ್ಲದೆ ಇರೋದು ಅಂತ. ಈಗ ನೆಕ್ಸ್ಟ್ ಪ್ಯಾರ ನೋಡೋಣ. ಕೆನಡಾದ ಒಂದು ಕಡೆ 3 ತಿಂಗಳು ಸತತವಾಗಿ ಒಂದೇ ಸಮನೆ ಮಳೆ ಬಿತ್ತು. ಇದರಿಂದ ಸಾರ್ವಜನಿಕರು ರೇಗಿ ಹೋಗಿ ಮಳೆ ಭರಿಸುವವರ ಮೇಲೆ ನ್ಯಾಯಾಲಯದಲ್ಲಿ ಸಾವಿರಾರು ದಾವೆ ಹೊಡೆದರು. ಕೆನಡಾದ ಸರ್ಕಾರ ಈ ಪ್ರಯೋಜನಗಳನ್ನು ಕಾನೂನಿನ ಮುಖಾಂತರ ಬಹಿಷ್ಕರಿಸಿತು. ಅಂದರೆ ಈ ಥರ ಯಾವಾಗ ಇವ್ರಿಗೆ ಇಷ್ಟ ಬಂದಂಗೆಲ್ಲ ಇವರು ಹೋಗಿ ಆ ಕ್ಲೌಡ್ ಸೀಡಿಂಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೆನಡಾದಲ್ಲಿ 3 ತಿಂಗಳು ನಾನ್ ಸ್ಟಾಪಾಗಿ ಮಳೆ ಬರುತ್ತೆ. ಸೊ ಅದರಿಂದ ಕೆನಡಾ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಈ ಥರ ಕ್ಲೌಡ್ ಸೀಡಿಂಗ್ನ ಮಾಡೋದನ್ನು ಬ್ಯಾನ್ ಮಾಡಿಬಿಡುತ್ತೆ ಅಫಿಷಿಯಲಾಗಿ. ಈಗ ಲಾಸ್ಟ್ ಪ್ಯಾರ ನೋಡೋಣ. ಡಾಕ್ಟರ್ ಸಿಂಪ್ಸನರ್ ಹೇಳಿಕೆಯಂತೆ ಮೋಡ ಬಿತ್ತನೆಯಿಂದ ಮಳೆ ಭರಿಸುವವರು ಎಚ್ಚರಿಕೆಯಿಂದಿರಬೇಕು ಎಂದು ಹೇಳುತ್ತಾರೆ. ಆ ಕಾಲದಲ್ಲಿ ಮಳೆ ಸುರಿದು ಹಲವು ಕಡೆ ಅತಿವೃಷ್ಟ, ಕೆಲವು ಕಡೆ ಅನಾವೃಷ್ಟಿಯಾಗುವುದೆಂದು ಎಚ್ಚರಿಸುತ್ತಾರೆ. ಅಂದರೆ ಡಾಕ್ಟರ್ ಸಿಂಪ್ಸನರ್ ಏನು ಹೇಳ್ತಾರೆ ಅಂದರೆ ಕ್ಲೌಡ್ ಸೀಡಿಂಗ್ ಯಾರ್ಯಾರು ಮಾಡ್ತಾರೋ ಅವರು ತುಂಬ ಹುಷಾರಾಗಿರ್ಬೇಕಂತ ಹೇಳ್ತಾರೆ. ಅಂದರೆ ಆ ಕಾಲದಲ್ಲಿ ಕ್ಲೌಡ್ ಸೀಡಿಂಗ್ ಮಾಡಿದಾದಮೇಲೆ ಸ್ವಲ್ಪ ಕಡೆ ಓವರಾಗಿ ಅಂದರೆ ಹೆವಿ ರೈನ್ಫಾಲ್ ಆಗಿದೆ, ಇನ್ನು ಸ್ವಲ್ಪ ಕಡೆ ಮಳೆನೇ ಬಿದ್ದಿಲ್ಲ, ರೈನ್ಫಾಲ್ ತುಂಬ ಕಡಿಮೆ ಆಗೋಗಿದೆ ಅಂತ ಹೇಳಿ ಡಾಕ್ಟರ್ ಸಿಂಪ್ಸನರ್ ಅವರು ಹೇಳ್ತಾರೆ. ಇದು ಇಲ್ಲಿ ಈ ಚಾಪ್ಟರ್ ಮುಗೀತು.